Hi guys, welcome back to my YouTube channel. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ವಿಡಿಯೋನ ನಾನು ಇವತ್ತು ಶುರು ಮಾಡ್ತಾ ಇದ್ದೀನಿ. ಆ್ಯಂಡ್ ಆಬ್ವಿಯಸ್ಲಿ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಇವತ್ತಿನ ವಿಡಿಯೋ ಯಾವ ಬೇಸಿಸ್ ಮೇಲೆ ಅಂತ. ಆ್ಯಂಡ್ ಈ ವಿಡಿಯೋಲಿ ಏನಾದರೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ಮ್ಯೂಸಿಕ್ ಅನ್ನೋದಕ್ಕಿಂತ ಸೌಂಡ್ ಏನಾದಿದ್ರೆ ದಯವಿಟ್ಟು ಇಗ್ನೋರ್ ಮಾಡಿ. ನಾನು ಹೇಳ್ತಿರೋದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ, ಬಿಕಾಸ್ ನನಗೆ ಅವಾಯ್ಡ್ ಮಾಡೋದಕ್ಕಾಗ್ತಾ ಇಲ್ಲ. ಈ ಕಡೆ ತರಕಾರಿಯವ್ರು ಬರ್ತಿದ್ದಾರೆ, ಈ ಕಡೆ ಹೂನವ್ರು ಬರ್ತಿದ್ದಾರೆ, ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಾಗಾಗಿ ನನ್ನ ಕಂಟ್ರೋಲಲ್ಲಿ ಏನೂ ಇಲ್ಲ. ಸೊ ನಾನು ಅವಾಯ್ಡ್ ಮಾಡೋದಕ್ಕಾಗ್ತಿಲ್ಲ. ಸೊ ಹಾಗಾಗಿ ಇಗ್ನೋರ್ ಮಾಡಿ ದಯವಿಟ್ಟು. ನನ್ನ ಕ್ಷಮೆ ಇರಲಿ ಈ ವಿಡಿಯೋದಲ್ಲಿ ಏನಾದರೂ ನಿಮ್ಗೆ ಅಷ್ಟೊಂದು ಡಿಸ್ಟರ್ಬೆನ್ಸ್ ಇದ್ದರೆ. ಸೊ ವಿಡಿಯೋನ ಶುರು ಮಾಡೋಣ. ಆ್ಯಂಡ್ ನಿಮಗೆ ತಮ್ಲೈನ್ ನೋಡಿ ಗೊತ್ತಾಗಿರುತ್ತೆ ಆಲ್ರೆಡಿ. ಇವತ್ತಿನ ವಿಡಿಯೋ ಒಂದು ಬ್ಯೂಟಿ ಟಿಪ್ ಮೇಲೇ ಇರುತ್ತೆ. ಇದು ಕೂಡ ತುಂಬಾ ಸಿಂಪಲ್ಲು. ಸೊ ಸ್ಕಿಪ್ ಮಾಡ್ದಿರಾ ಕಂಪ್ಲೀಟ್ ವಿಡಿಯೋ ನೋಡಿ. ಯಾಕೆ ಅಂತಂದರೆ ಇನ್ ಕೇಸ್ ನಾನು ಇನ್ ಬಿಟ್ವೀನಲ್ಲಿ ಏನಾದರೂ ಟಿಪ್ಸ್ ಹೇಳಿದ್ರೆ ನೀವು ಮಿಸ್ ಮಾಡ್ಕೊಳ್ತೀರೋ. ಸೊ ಹಾಗಾಗಿ ಗ್ಲೋಯಿಂಗ್ ಸ್ಕಿನ್ ಬಗ್ಗೆ ಇವತ್ತು ಮಾತಾಡೋಣ. ಎಸ್ ಅಫ್ಕೋರ್ಸ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಇದೆ, ಇಲ್ಲ ಅಂತ ಹೇಳ್ತೀರಾ. ಇದು ಒಂಥರ ಇದು ಒಂಥರ ಮೆಥಡು. ಸೊ ನಿಮಗೆ ಯಾವುದು ಕಂಫರ್ಟಬಲ್ ಇಷ್ಟ ಆಗುತ್ತೆ ಸೊ ನೀವು ಅದನ್ನು ಫಾಲೋ ಮಾಡ್ಬೋದು. ಸೊ ಈ ಗ್ಲೋಯಿಂಗ್ ಸ್ಕಿನ್ ಮಾಡ್ಕೊಳ್ಳೋದಕ್ಕೆ ಏನಪ್ಪ ಬೇಕು ಅಂತ ಇಂಗ್ರೀಡಿಯೆಂಟ್ಸ್ ಅಂದರೆ 3 ಸಾಕು. ಒಂದು ಬೀಟ್ರೋಟು ಆ್ಯಂಡ್ ಬೇಸನ್ ಆ್ಯಂಡ್ ಹನಿ. ಇದು 3 ಇದ್ದರೆ ಸಾಕು, ಆರಾಮಾಗಿ ನಾವು ಮಾಡ್ಕೋಬೋದು. ಸೊ ಹೇಗಪ್ಪ ಇದನ್ನು ಮಾಡ್ಕೊಳ್ಳೋದು ಅಂತಂದರೆ, ಸೊ ಬೀಟ್ರೋಟ್ನ ಒಂದು ಹಾಫ್ ಬೀಟ್ರೋಟ್ ಸಾಕು, ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ, ಆ ರಸನ ತೊಗೊಳ್ಳಿ. ಆ್ಯಂಡ್ ಬೇಸನ್ 1 ಸ್ಪೂನ್ ಅಥವಾ 2 ಸ್ಪೂನ್ ಹಾಕ್ಕೊಂಡು ಬೀಟ್ರೋಟ್ ರಸನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, 1 ಸ್ಪೂನ್ ಹನಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಪ್ಯಾಕ್ ಥರ ಹಾಕ್ಕೊಳ್ಳಿ. ಒಂದು 10-15 ಮಿನಿಟ್ಸ್ ಬಿಟ್ಟಾದಮೇಲೆ ಆಮೇಲೆ ತಣ್ಣೀರಲ್ಲಿ ಮುಖನ ವಾಶ್ ಮಾಡಿಕೊಂಡು ಆ್ಯಂಡ್ ಮಾಯ್ಶ್ಚರೈಸರ್ನ ಹಾಕ್ಕೊಳ್ಳಿ. ಇಷ್ಟೇ ಸಿಂಪಲ್ಲು, ಆರಾಮಾಗಿ ನಾವು ಮನೆಯಲ್ಲಿ ಮಾಡ್ಕೊಳ್ಳುವಂಥದ್ದು. ಆ್ಯಂಡ್ ಬೀಟ್ರೂಟಲ್ಲಿ ನಿಜವಾಗ್ಲೂ ನಾನು ಹೇಳ್ತೀನಿ ತುಂಬಾ ಸಖತ್ ಎಫೆಕ್ಟಿವ್ ಆಗಿರುತ್ತೆ ನಮ್ಮ ಸ್ಕಿನ್ನು. ಟ್ರಸ್ಟ್ ಮೀ, ನನಗದು ಎಫೆಕ್ಟಿವ್ ಆಗಿದೆ. ನಿಮ್ಮ ಮಾರ್ಕ್ಸ್ ಇದ್ದರೆ ಮಾರ್ಕ್ಸ್ ಹೋಗುತ್ತೆ, ಪಿಂಪಲ್ಸ್ ಕಡಿಮೆ ಆಗುತ್ತೆ ಆ್ಯಂಡ್ ಗ್ಲೋ ಬರುತ್ತೆ. ತುಂಬಾ ಚೆನ್ನಾಗಿದೆ. ನಿಮಗೆ ಇನ್ನೂ ತುಂಬ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಗ್ಲೋ ಆಗಿರಬೇಕು ಅಂತಂದರೆ ಸೊ ಬೀಟ್ರೂಟ್ ಜ್ಯೂಸು ಅಷ್ಟೇ ಖಾಲಿ ಹೊಟ್ಟೆಲಿ ಇಂಟೇಕ್ ಮಾಡೋದ್ರಿಂದ ಫೇಸಲ್ಲಿ ತುಂಬಾ ಗ್ಲೋ ಬರುತ್ತೆ. ಆ್ಯಂಡ್ ಹಿಮೋಗ್ಲೋಬಿನ್ ಯಾರಿಗೆಲ್ಲ ಕಡಿಮೆ ಇದೆ, ಸೊ ಇದನ್ನು ಕೂಡ ನೀವು ಈ ರೆಮಿಡಿನ ನೀವು ಫಾಲೋ ಮಾಡೋದ್ರಿಂದ, ಬೀಟ್ರೂಟ್ ಜ್ಯೂಸ್ನ ತೊಗೊಳೋದ್ರಿಂದ ಖಾಲಿ ಹೊಟ್ಟೆಲಿ ಬೆಳಗ್ಗೆ ಹೊತ್ತು ಸೊ ಹಿಮೋಗ್ಲೋಬಿನ್ ಕೂಡ ಒಂದು ಸ್ಟೇಬಲ್ ಆಗಿ ಬರುತ್ತೆ. ಸೊ ತುಂಬ ಹೆಲ್ತ್ ಬೆನಿಫಿಟು ಇದೆ ಆ್ಯಂಡ್ ಆ್ಯಸ್ ವೆಲ್ ಆಸ್ ಬ್ಯೂಟಿ ಬೆನಿಫಿಟು ಇದೆ. ಸ್ಕಿನ್ನು ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋಬೇಕು ಅಂತಿದ್ದು. ಸೊ ಸ್ಟೋರೆಲ್ಲ ಮಾಡಿ ಇಟ್ಕೋಬೇಡಿ, ಬಿಕಾಸ್ ನನ್ನ ಗಮನಕ್ಕೆ ಬಂದಿರೋ ಪ್ರಕಾರ ಅದು ತುಂಬ ಒಂಥರ ಅಳಿಸೋಗಿರೋ ಥರ ಆಗುತ್ತೆ. ಸೊ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿ ಎಫೆಕ್ಟಿವ್ ಆಗಿರುತ್ತೆ. ಸೊ ಇದನ್ನು ಡೈಲಿ ನಮ್ಮ ಸ್ಕಿನ್ ಕೇರ್ ರೊಟೀನಲ್ಲಿ ಮಾಡ್ಕೋಬೋದು. ವೀಕ್ಲಿ ಟ್ವೈಸ್ ಮಾಡ್ಕೊಳ್ಳಿ ಅಥವಾ ಒನ್ಸ್ ಮಾಡ್ಕೊಳ್ಳಿ, ಅಥವಾ ಮಂತ್ಲಿ ಒನ್ಸ್ ಇಲ್ಲ ಟ್ವೈಸ್ ಮಾಡ್ಕೊಳ್ಳಿ. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾ, ಸೊ ಇದನ್ನು ಟ್ರೈ ಮಾಡಿ ನಿಮಗೆ ಹೇಗೆ ಬಂದಿದೆ ಅಂತ ಹೇಳಿ ನಿಮ್ಮ ಅಭಿಪ್ರಾಯ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮೂಲಕ ತಿಳಿಸ್ಬೋದು ಅಂತ ಹೇಳ್ತಾ, ಸೊ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತಾ ಮತ್ತೊಂದು ಚೆನ್ನಾಗಿರೋ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ಅಂಟಿಲ್ದೆ ನೀವೇನು ಮಾಡಬೇಕು, ಇಟ್ಸ್ ವೆರಿ ಸಿಂಪಲ್. ನಾನು ಯಾವಾಗಲೂ ಹೇಳ್ದಂಗೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ನನ್ನ ವೀಡಿಯೋಸ್ನ ನೋಡ್ತೀರಿ ಅಂತ ಹೇಳ್ತಾ, ಮಿಸ್ ಮೀ ಆ್ಯಂಡ್ ಬ್ಲೆಸ್ me and signing off. Bye bye.